ಮನೆಗೆ ನಮ್ಮ ಮೆಂಡ್ರು ಯಾರು ಉತ್ತರ ಹೇಳೋದು? ಸರಿಯಾಗಿ ತಗೊಂಡು ಹೋಗಿಲ್ಲ ಅಂದ್ರೆ ಇವತ್ತು ಊಟ ಇಲ್ಲ ಗುರು ನನ್ಕ. ಊಟ ಒಂದೇ ಇಲ್ಲ ಇವತ್ತು. ಸೊ ಏನಾದರೂ ಮನೆಗೆ ಹೋಗೋ ಟೈಮಲ್ಲಿ ಮಾತ್ರ ತುಂಬ ಖುಷಿ ಇರುತ್ತೆ. ಅಂದರೆ ಒಂದು ಸ್ಕೂಲಿಂಗ್ ಟೈಮಲ್ಲಿ ಮನೆ ಹೋಗೋ ಬೆಲ್ಲು ಯಾವಾಗ ಹೊಡೆಯುತ್ತೋ ಸ್ಕೂಲ್ ಬೆಲ್ಲು ಅಂತ ಕಾಯ್ಕೊಂಡು ಇರ್ತೀವಿ. ಆ ಬೆಲ್ ಹೊಡೆದಿದ ತಕ್ಷಣ ಬ್ಯಾಗ್ ತಕ್ಕೊಂಡು ಓಡೋ ಮನೆಗೆ ಅಂತ. ಸ್ಕೂಲಿಂದ ಬಸ್ ಸ್ಟಾಪು, ಬಸ್ಗೆ ಎಕ್ಕಿ ಮನೆ ಸೇರಿದ್ರೆ ಎಷ್ಟೋ ಖುಷಿ. ಆಗ ಸಾಕಪ್ಪ ಬೆಳಗ್ಗೆಯಿಂದ ಟಾರ್ಚರು ಅನ್ನೋದು ಪರಿಸ್ಥಿತಿಯಲ್ಲಿ ಮನೆಗೆ ಹೋಗ್ತಾಯಿದ್ರೆ ಅಷ್ಟೇ ಖುಷಿ. ಈಗಲೂ ಕಡಿಮೆ ಏನಾಗಿಲ್ಲ, ಸೇಮ್ ಅದೇ ಥರ ಇದೆ. ಜಾಬ್ ಮುಗೀತು, ಹೋಗಿ ಮನೆಗೆ ಸೇರ್ಕೊಳ್ಳೋಣ, ಟೈಮ್ ಸ್ಪೆಂಡ್ ಮಾಡೋಣ, ಮನೆಗೆ ಹೋಗೋಣ ಅನ್ನೋ ಖುಷಿ. ಆ ಫೀಲಿಂಗು ಈ ಫೀಲಿಂಗು ಸೇಮ್. ಜೀವನ ಎಲ್ಲ ಇಷ್ಟೇನಾ ಮಾಡಬೇಕು. ಈ ಥರ ಇನ್ಸಿಡೆಂಟ್ಸು ತುಂಬ ಜನ ಫ್ರೆಂಡ್ಸ್ ಮಾಡೇ ಇರ್ತಾರೆ. ಫ್ರೆಂಡು ಒಂದೇ ಪ್ಲೇಸಲ್ಲಿ ಏನಾದರೂ ಡಿಸ್ಟೆನ್ಸಲ್ಲಿದ್ದಾಗ ಸುಮ್ಮನೆ ಕರೆಯೋದು, ರೇಗಿಸೋದು. ಇನ್ಸ್ಟಾ ರೀಲ್ ನೋಡಿರ್ತೀರ, ಅವೆಂಜರ್ಸ್ ಗೆಸ್ಟ್ ರೆಡಿ ಅಂತ ಟ್ರೈನು ರೈಲ್ವೆ ಟ್ರ್ಯಾಕ್ ಎತ್ತಿದ ತಕ್ಷಣ ಹೆಂಗೆ ಹೋಗ್ತಾರೋ ಅದೇ ಸಿಚುವೇಶನ್ ಎಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ. ಬಟ್ ಇವತ್ತು ರಿಸ್ಕ್ ತೊಗೊಳೋದು ಬೇಡ, ವೆಹಿಕಲ್ಸ್ ಎಲ್ಲ ಹೋಗೋಗ್ಲಿ. ನೋಡಿ ಆ ಥರ ಕಂಜೆಸ್ಟ್ ನೋಡಿ. ಈ ಅಪ್ಪ ನುಗ್ಗದ ಸುಮ್ಮನೆ ಯಾಕೆ, ಇಲ್ಲೊಂದು ಲಾರಿ ಆಲ್ರೆಡಿ ಹೋಗ್ತೈತೆ, ಮತ್ತು ಹತ್ತು ಕಡೆ ಬರೋವ್ರಿಗೂ ಬ್ಲಾಕ್ ಮಾಡ್ತಾನೆ ನೋಡಿ. ಪುಣ್ಯಾತ್ಮ ಮತ್ತೆ ಹೋದವನು ಇವಾಗ ಮತ್ತೆ ಲಾರಿ ಇದಕ್ಕೆ ಬರಬೇಕು. ಇಷ್ಟು ಮಾತ್ರಕ್ಕೆ ಏನಕ್ಕೆ ಹೋಗ್ಬೇಕಾಗಿತ್ತು? ಓಕೆ, ಅಲ್ಲಿ ಕಾಮಿಡಿ ಮಾಡ್ಕೊಂಡಂಥ ಫ್ರೆಂಡ್ಸು ಈಗ ಹೋಗ್ತಾರೆ. ಏನು ಗುರು ಗಾಡಿಗೆ ನಂಬರ್ ಪ್ಲೇಟ್ಸೇ ಇಲ್ಲ, ಏನು ಮಾಡೋಕ್ಕೆ ಹೋಗ್ತಾರೆ ಇವರು? ಮುಂದೆ ಮಾತ್ರ ಇಟ್ಟವ್ರೆ ನಂಬರ್ ಪ್ಲೇಟ್ಸ್ನ, ಮುಂದೆ ಮಾತ್ರ ಇಟ್ಟು ಹಿಂದೆಗಡೆ ತೆಗ್ದಾಕಿದ್ದಾರೆ. ಒಂದು ಬ್ಯಾಡ್ ಇಂಟೆನ್ಷನ್ ಇದ್ರೇ ಆ ಥರ ನಂಬರ್ ಪ್ಲೇಟ್ಸ್ ಎಲ್ಲ ಕಿತ್ತಾಕೋದು. ಅಣ್ಣಯ್ಯ ಬಾರ ಅಣ್ಣಯ್ಯ, ಟರ್ನಿಂಗಲ್ಲೆಲ್ಲ ಏನು ಓವರ್ಟೇಕ್ ಮಾಡ್ತೀಯಾ? ಗಾಯ್ಸ್ ಇದು ನಿಜನೋ ಇಲ್ವೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಮಧ್ಯಾಹ್ನ. UI ಉಪೇಂದ್ರ ಅವ್ರದ್ದು ಮೂವಿ 20th ರಿಲೀಸು. ಸೊ ಡಿಫ್ರೆಂಟಾಗಿ ಎಲ್ಲ ಇರಬೇಕು, ಡಿಫ್ರೆಂಟಾಗಿ ಸಾಂಗ್ ಮಾಡಿದ್ದಾರೆ. ಅವ್ರ ಮೂವೀಸ್ ಎಲ್ಲ ಡಿಫ್ರೆಂಟಾಗಿರುತ್ತೆ, ಯುನೀಕಾಗಿರುತ್ತೆ ಅಂತ ಗೊತ್ತು. ಬಟ್ ಯಾವುದೋ ರೀಲಲ್ಲಿ ಡಿಫ್ರೆಂಟಾಗಿ ಕ್ಲೈಮ್ಯಾಕ್ಸ್ ಸ್ಟೋರಿಗಳನ್ನ ನೋಡಿಸ್ತಾರೆ. ಬಟ್ ಅದು ಡಿಫ್ರೆಂಟು ಥಿಯೇಟರ್ಸಲ್ಲಿ ಒಂದೇ ಥಿಯೇಟರಲ್ಲಿ ಇರೋಲ್ಲ ಅಂದ್ಬಿಟ್ಟ. ಇಲ್ಲ ಮೇ ಬಿ ಒಂದು ಕ್ಲೈಮ್ಯಾಕ್ಸ್ ಮುಗ್ದಿದ ತಕ್ಷಣ ಒಂದು 1 ಮಿನಿಟ್ ಗ್ಯಾಪ್ ಕೊಟ್ಟು ಮತ್ತೆ ಎರಡನೇ ಕ್ಲೈಮ್ಯಾಕ್ಸ್ನ ತೋರಿಸೋ ಥರನ ಏನೋ ಒಂದು ರೀಲ್ ನೋಡಿದೆ. ಸೀರಿಯಸ್ಲಿ ಅದು ನಿಜಾನ ಇಲ್ವೋ ಗೊತ್ತಿಲ್ಲ, ನನಗಂತೂ ಬ್ಲ್ಯಾಂಕ್ ಆಗೋದೆ. ಸೊ ಈ ಥರನೂ ಮಾಡಿದ್ರು ಮಾಡಿಬಿಡ್ತಾರೆ. ಉಪೇಂದ್ರ ಅವ್ರನ್ನ ಕಡಿಮೆ ಅಂದ್ಕೊಳಕ್ಕಾಗಲ್ಲ ಅಂತಲೇ ಅಂದ್ಕೊಂಡೆ. ಈ ಫ್ಲೈಓವರ್ ಕಟ್ಟೋದು ಮುಗಿಯೋ ಅಷ್ಟರಲ್ಲಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಏನಾಗೋಗುತ್ತೋ ಗೊತ್ತಿಲ್ಲ. ನೋಡಿ ಪುಣ್ಯಾತ್ಮ 10 ನಿಮಿಷ ಮುಂಚೆ ಹಾಕಿದ್ದಾನೆ, ಕ್ಲೀನ್ ಮಾಡ್ಕೊಂಡು ನಿಂತಿದ್ದಾನೆ. ಪಕ್ಕದಲ್ಲಿ ಫ್ಲೈಓವರ್ ಮಾಡಿ ರೆಡಿಮೇಡ್ ಆಗಿ ರೆಡಿ ಇಟ್ಟಿದ್ದಾರೆ. ಅದನ್ನೇ ತೊಗೊಂಬಂದು ಇಲ್ಲಿ ಇದ್ರ ಮೇಲೆ ಇಡೋದು, ಪಿಲ್ಲರ್ಸ್ ಮೇಲೆ. ಟ್ರೈನ್ ಬರ್ತಾಯಿದೆ, ಎಷ್ಟು ಸ್ಲೋವಾಗಿ ಬರ್ತಾಯಿದೆ ನೋಡಿ. ನಮಗಂತೂ ಅಷ್ಟು ಪೇಷನ್ಸ್ ಇಲ್ಲ, ಆ ಟ್ರೈನ್ಗೆ ಅಷ್ಟೊಂದು ಪೇಷನ್ಸ್ ಇದೆ. ಅದು ಯಾತಕ್ಕೆ ಅಷ್ಟು ಸ್ಲೋವಾಗಿ ಓಡಿಸ್ತಾನೋ. ಕೋಲಾರ ಅಂತಿದೆ, ಸೊ ಲೋಕಲ್ ಟ್ರೈನು. ನೋಡಿದ್ರೆ ಒಂದು 20 ಜನ ಇರ್ತಾರೆ. ಇಲ್ಲಪ್ಪ ಇವತ್ತು ಸುಮಾರು ಜನ ಇದ್ದಾರೆ. ಅಂದರೆ ಇದು ಕೋಲಾರದಿಂದ ಬರ್ತಾಯಿದೆ. ಯೂಶ್ವಲಿ ಇಲ್ಲಿ ಚಿಕ್ಕಬಳ್ಳಾಪುರ ಟ್ರೈನ್ಸು ನೋಡ್ತಿದ್ದೆ, ಇವತ್ತು ಯಾವುದೋ ಒಂದು ಕೋಲಾರದಿಂದ ಬರ್ತಾಯಿದೆ. ಸೊ ಅದರಿಂದ ತುಂಬ ಜನ ಇದ್ದಾರೆ. ದೋಸ್ತು ಬರ್ತಾಯಿದ್ದಾನೆ ಡ್ಯೂಕ್ ಹಿಡ್ಕೊಂಡು. ಅವನ ಹತ್ರ ಇರುವಂಥ ಬೈಕ್ ನಮ್ಮ ಹತ್ರ ಎಲ್ಲ, ನಮ್ಮದು ಆರ್ನೆಟ್ಟು, ಅವನದು 250 ಝೀ ಅಂತ ಹೋಗ್ತಾನೆ. ಸೇಮ್ ಹೆಲ್ಮೆಟ್ಟು. ಏನಪ್ಪ ವರುಣ, ಸರಿ ಸರ್ ನಡೀರಿ ಸರ್. ಹಾಂ ನಡೀರಿ ಸರ್, ನಿಮ್ಮನ್ನು ಫಾಲೋ ಮಾಡೋಕ್ಕೂ ಆಗಲ್ಲ, ನಿಮ್ಮನ್ನು ಹಿಡಿಯೋಕ್ಕೂ ಆಗಲ್ಲ. ತುಂಬ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ಬಿಡ್ತಾನೆ. ಅವನಿಂದೆ ನಾವು ಹೋಗೋಕ್ಕಾಗಲ್ಲ. 160cc ಹಿಡ್ಕೊಂಡು ಅವನದು 250 ಡ್ಯೂಕು.
ನೋಡಿ 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 ಹಂಗೆ ಬಗ್ಸ್ಕೊಂಡು ಹೋಗೋದು. ಸೊ ಇಲ್ಲಿ ಯಾರೋ ನಮ್ಮವ್ರು ಹೋಗ್ತಾ ಇದ್ದಾರೆ, ಆರ್ನೆಟ್ ಫ್ಯಾಮಿಲಿ ಮೆಂಬರು. ಬಟ್ ಇದು 2.0 ನ್ಯೂ ವರ್ಷನ್, ನಮ್ಮದು 1.0 ಹಳೆ ವರ್ಷನ್. ಈ ಸಸ್ಪೆಕ್ಟೆಡ್ ಸ್ಪ್ಯಾಮ್ ಎಷ್ಟು ಕಾಲ್ಸು ಬರುತ್ತೋ ದೇವೂಡ. ಏರ್ಟೆಲಲ್ಲಿ AI ಫೀಚರ್ನ ತೊಗೊಂಬಂದಿದ ತಕ್ಷಣ ಅನ್ವಾಂಟೆಡ್ ಕಾಲ್ಸ್ ಯಾವುದೇ ಬರಲಿ ನಮ್ಮನ್ನು ಟಾರ್ಚರ್ ಇಡುವಂಥ ಕಾಲ್ಸು ತೋರಿಸ್ಬಿಡುತ್ತೆ, ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂದ್ಬಿಟ್ಟು. ಸೊ ಅದನ್ನು ರಿಸೀವ್ ಮಾಡೋದಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿರೋದು. ಒಂದು ಒಳ್ಳೆ ಫೀಚರ್ ಅಂತಲೇ ಇರುತ್ತೆ. ಬಟ್ ಕೆಲವೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಆಟೋಮೇಟೆಡ್ ಕಾಲ್ಸ್ ಆಗಿರ್ಬೋದು. ಇನ್ ಕೇಸ್ ನೀವೇನಾದರೂ ಯಾವುದಾದ್ರೂ ಇನ್ಶೂರೆನ್ಸು, ಲೋನು, EMI ನೀವು ಡ್ಯೂ ಮಾಡ್ಕೊಂಡಿದ್ರೆ ಅದ್ರ ರಿಲೇಟೆಡ್ ಕಾಲ್ಸ್ ಕೂಡ ಬರುತ್ತೆ. ಅದು ಈ ಥರನೇ ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂತಲೇ ಇರುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇದು ವೆಂಕಟೇಶ್ವರ ಕಾಲೇಜ್ ಹತ್ರ ರೋಡ್ ಬ್ಲಾಕ್ ಮಾಡಿರೋದು ಇದ್ರ ಕತೆ. ಸೊ ಏನೋ ಈ ಸಂದಿಯಲ್ಲಿ ಬಿಟ್ಟಿದ್ದಾರಂತೆ. ಸೊ ಅದಕ್ಕೆ ಈ ಸಂದಿಯಲ್ಲಿ ಹೋಗೋಣ ಅಂತ ಬಂದೆ ಇವತ್ತು. ವರುಣ್ ಹೇಳ್ದ ಸ್ವಲ್ಪ ಬಿಟ್ಟಿದ್ದಾರೆ ಬಾಗೂರು, ಹಂಗೆ ಹೋಗೋಣ ಅಂತ. ಸೊ ಮುಂದೆ ವೆಯ್ಟ್ ಮಾಡ್ತಾ ಇದ್ದಾನೆ ಅವನು. ಎಂಥ ಕೆಲಸ ಮಾಡಿಸ್ತಾ ಇದೆಯಲ್ಲೇ, ನಮ್ಮ ಇಂಜಿನ್ ಇರೋದೇ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ. ಅಪ್ಪ ಎಕ್ತು ಓಕೆ ಗೋಲ್ಡ್. ಒಲೆಲೆಲ್ಲ ಎಂಥ ಹಳ್ಳ ಬಿಟ್ಟವ್ರ, ಇಲ್ಲಪ್ಪ ಅಷ್ಟೊಂದು ಹಳ್ಳ ಇಲ್ಲ, ಲೀಗಲಾಗಿ ಬಿಟ್ಟಿಲ್ಲ ಗುರು. ಆದರೂ ಇದ್ರ ಮೇಲೆ ಕಳ್ಸ್ಕೊಂಡು ಹೋಗ್ತಾವನೆ. ಒಂದು ಸೈಡು ಇನ್ನು ವೆಟ್ ಮಾಡ್ತಾ ಇದ್ದಾರೆ, ನೀರು ಹಾಕ್ತಾನೆ ಇದ್ದಾರೆ ಒಂದು ಸೈಡು ಕಾಂಕ್ರೀಟ್ಗೆ. ಅಂತೂ ರೋಡ್ ಒಬ್ಬ 1 ಮಂತ್ ಬ್ಯಾಕ್ ಇದು ಕನ್ಸ್ಟ್ರಕ್ಷನ್ಸ್ಗಿಂತ ಮುಂಚೆ ಯಾವ ಹೈಟಲ್ಲಿದೆ ಈಗ ಒಂಥರ ಫೀಲಿಂಗು, ತುಂಬ ಹೈಟಲ್ಲಿ ಹೋಗ್ತಾ ಇದ್ದೀರಿ ಅಂತ ಈ ರೋಡಲ್ಲಿ. ತುಂಬ ವರ್ಸ್ಟ್ ಕೇಸಲ್ಲಿತ್ತು ಈ ರೋಡ್ ಮಾತ್ರ. ಇಲ್ಲಿ ಕಾಲೇಜಸ್ಗೂ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಯಾಕೆ ಇವ್ರಿಗೆ ಗೊತ್ತಿಲ್ವೋ ಏನು, ಇಲ್ಲಿ ಗಂಟ ಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. SVCE ಈ ಕಾಲೇಜಿಗೆ ಮಾತ್ರ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಆ ರೋಡ್ ಕ್ಲೋಸ್ ಆಗಿದ್ದರಿಂದ. ಓ ಕಮಾನ್ ಮ್ಯಾನ್, ನಮ್ಮ ದೇಶ ಬೋಯಿಂಗ್ ಯಾವ ಥರ ಪ್ರೊನೌನ್ಸ್ ಮಾಡ್ತೀರಾ ಕಮೆಂಟ್ ಮಾಡಿ ಪ್ಲೀಸ್. ನಮ್ಮ ಫ್ರೆಂಡ್ ಬಗ್ಸ್ದಂಗೆ ಡ್ಯೂಕಲ್ಲಿ ನಾನು ಇದ್ರಲ್ಲಿ ಬಗ್ಸೋಕ್ಕಾಗಲ್ಲ. ಹಂಗೇನಾದರೂ ಬಗ್ಸ್ಕೊಂಡಿದ್ದೀನಿ ಅಂದರೆ ಇಲ್ಲೇ ಬಗ್ಸ್ಕೊಂಡ್ಬಿಡ್ತೀನಿ ನಾನು. ಅಂದರೆ ವೆಹಿಕಲ್ಲು ಬೈಕ್ ಬಂದು ನನ್ನ ಮೇಲೆ ಇರುತ್ತೆ, ನಾನು ಅದ್ರ ಕೆಳಗಡೆ ಇರ್ತೀನಿ. ಪಕ್ಕ ಕಾಲು ಅನ್ನೋದು ಟಚ್ ಆಗಿಬಿಡುತ್ತೆ. ಸೊ ಡ್ಯೂಕ್ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ನಮ್ಮವ್ನು ಯಾರಿಗೂ ಲಿಫ್ಟ್ ಕೊಡ್ತಾ ಇದ್ದಾನೆ. ಹೂ ಇಸ್ ದಟ್ ಫೆಲೋ? ಇಂಥ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾವನಲ್ಲ. ಹಾಂ ಏನಪ್ಪೇ ಹೇಳು. ಲಿಫ್ಟ್ ಎಲ್ಲ ಕೊಡ್ತೀರಲ್ಲ ಸರ್ ನೀವು, ಲಿಫ್ಟ್ ಎಲ್ಲ ಕೊಡ್ತೀರ? ಯಾರದು? ಓಕೆ, ಎಲ್ಲಿಗಂಟ? ಅವನು ಮಾಸ್ಕ್ ಹಾಕೊಂಬಿಟ್ಟವನೆ, ಕಾಣಿಸಲ್ಲ ಅವನು. ಮಾಸ್ಕ್ ಹಾಕವನೆ. ಯೂಟ್ಯೂಬಲ್ಲಿ ಹೋಗಿ ನೋಡ್ಕೊ ಬಂದಿರ್ತೀಯ. ಯಾವ್ದು ಅದೇ ಸ್ಕೂಲಾ? ಓಕೆ. ಯಾಕೆ ನೀನು ಒಬ್ಬನೇ ಇದೆಯಾ? ಹಾಂ, MK ಸ್ಯಾನ್. ಹೇಳಪ್ಪ ಮಗುಕ. ಸಬ್ಸ್ಕ್ರೈಬ್ ಮಾಡ್ಬೋದು, ಮನೆಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡು. ಹಾಂ, ಬೆಲ್ ಟನ್ ಅಂತ ಹೊಡಿ. ಬರೀ ಇಂಥದೇ. ಸೊ ಈ ಥರ ರೋಡ್ಸಲ್ಲಿ ಬಂದು ಅಲ್ಲೇನೋ ನೋಡಿದೆ. ಸೊ ಇಂಥ ರೋಡಲ್ಲಿ ಬಂದು ಆ ಥರ ಲಾರಿಗಳು ಧೂಳು ಎಬ್ಬರಿಸ್ಕೊಂಡು ಹೋದರೆ ನಮ್ಮ ಹತ್ರ 5,000ದಲ್ಲ ₹1,00,000 ಹೆಲ್ಮೆಟ್ ಇದ್ದರೂ ಮುಗೀತು ಕತೆ. ಒಳಗಡೆ ಎಲ್ಲ ಧೂಳು ತುಂಬಿಕೊಂಡು
ಈ ರೋಡಲ್ಲಿ ಈ ಸೈಡು ಒಂದು ಪೈಪ್ ಹಾಕಬೇಕು ಅಂತ ಇತ್ತ ಕಡೆ ಆಗಿದ್ರು ಮೇಲ್ಮೇಲೆ ರೆಡಿ ಮಾಡಿದ್ರು, ಆಮೇಲೆ ಹತ್ತು ಕಡೆ ಆಗಿದ್ರು ಹತ್ತು ಕಡೆನೂ ಮೇಲ್ಮೇಲೆ ರೆಡಿ ಮಾಡಿಬಿಟ್ರು. ಈಗ ಸೆಂಟ್ರಲ್ಲಿ ಇನ್ನೇನು ಆ ಸೈಡು ಈ ಸೈಡು ಆಗಿದ್ರಲ್ಲ, ಸೆಂಟ್ರಲ್ಲಿ ನಾನೇನು ಚೆನ್ನಾಗಿರಬೇಕು ಅಂತ ಸೆಂಟ್ರಲ್ ಇರೋ ಮಿಡಲ್ ರೋಡ್ ಕೂಡ ಹಾಳಾಗೋಗೈತೆ, ಅಲ್ಲಲ್ಲ ಹಳ್ಳಗಳು ಬಿದ್ದು. ಸೊ ಇದಕ್ಕೆ ಇನ್ನು ಪ್ಲಾಸ್ಟಿಂಗ್ ಎಲ್ಲ ನಡೆಯೋದು ಯಾವಾಗ? ಇನ್ನೊಂದು 5 ವರ್ಷ ಆದಮೇಲೆ ಆಗುತ್ತೇನೋ. ದೇವ್ರಣೆಗೂ ಕೆಲಸಕ್ಕೆ ಹೋಗೋ ಅಂಥ ವ್ಯಕ್ತಿಗಳು ರೆಗ್ಯುಲರಾಗಿ ಈ ಥರ ರೋಡ್ಸಲ್ಲಿ ಏನಾದರೂ ಹೋಗೋವ್ರಿಗೆ ಮಾರ್ನಿಂಗ್ ವ್ಯಾಯಾಮ ಆಗಲಿ, ಮಾರ್ನಿಂಗ್ ಎಕ್ಸಸೈಸ್ ಆಗಲಿ ಏನೂ ಅವಶ್ಯಕತೆ ಇಲ್ಲ. ಸಿಂಪಲ್, ವೆರಿ ಸಿಂಪಲ್. ಈ ಥರ ಹಳ್ಳಿಗಳಲ್ಲಿ ಸುಮ್ಮನೆ ಒಂದಷ್ಟು ದೂರ 1-2 3 ಕಿಲೋಮೀಟ್ರ್ ಹೋಗಿದ ತಕ್ಷಣ ನಮ್ಮ ಬಾಡಿಯಲ್ಲಿರೋ ಎಲ್ಲ ಪ್ರತಿಯೊಂದು ಪಾರ್ಟು ಶೇಕ್ ಆಗಿ ಅಲ್ಲಾಡುತ್ತೆ. ಆಗ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಪಾರ್ಟ್ಸ್ಗೆ ವ್ಯಾಯಾಮ ಅನ್ನೋದು ಮುಗಿದೋಗುತ್ತೆ. ಹಾಗಾಗಿ ಈಗಲೂ ಸಹ ಕೆಲಸಕ್ಕಂತ ಹೋಗೋರು ಟೂ ವೀಲರ್ಸಲ್ಲಿ ಆರೋಗ್ಯವಾಗಿರ್ತಾರೆ, ಅಷ್ಟು ದಪ್ಪ ಇದ್ದರು. ಸೊ ಒಳ್ಳೆ ಬೆನಿಫಿಟ್ಸ್ ಇದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಲ್ಲ, ನಾನೇನು ಇವಾಗ ಏನು ಕೇಳ್ಬೇಕು ಹೇಳ್ರಿ? ಇವಾಗ ನಾನು ಇಲ್ಲಿ ನಿಂತಿದ್ದೀನಿ, ಅಣ್ಣ ನಿಮ್ಗಿಲ್ಲ ಹೋಗ್ರಿ ಅಂತ ಕಳಿಸ್ಬೋದು ನೀವು. ಇಷ್ಟೊತ್ತಿಂದ ಕಾದ್ಕೊಂಡು ನಿಂತಿದ್ದೀನಿ, ಅಲ್ಲಿ ನೋಡಿದ್ರೆ 1 kg ಇಲ್ಲ, ನನಗೆ ಇವಾಗ ಬೇಕು ಕಾಯಿ. ಮನೆಗೆ ಬೇರೆ ಎಂಟ್ರು ಕೇಳ್ಬಿಟ್ಟಿದ್ದೀನಿ, ತಗೊಂಬರ್ತೀನಮ್ಮ ಅಂತ. ಹಂಗಲ್ಲಣ್ಣ, ನನ್ನ ಮುಂದೆನೇ ಎಲ್ಲ ಖಾಲಿ ಮಾಡಿದೆ. ನಾನು ಇಲ್ಲಿ ಬಂದು 10 ನಿಮಿಷ ಆಯಿತು ನಿಂತ್ಕೊಂಡಿದ್ದೀನಿ, ನನಗೊಂದು kg ಮಾರ್ತಾನೇನೋ ಅಂತ. ಏನೋ ಮಾರ್ತಾನೆ, ಆ ಕಸ್ಟಮರ್ ಹೋಗ್ಲಿ ಅಂತ ಕಾಯ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ತಗೋಣ 5 kg, ತಗೋಣ 3 kg ಅಂತ ಕೊಟ್ಬಿಟ್ಟೆ ಅಲ್ಲಾಡಿಸ್ಕೊಂಡು. ಇನ್ನೊಬ್ರು ಕಸ್ಟಮರ್ ಅವರೇ ಅಂತ ಗಮನಿಸಿಲ್ಲ ನನಗೆ. ಕಾಮ ಇಕ್ಕೊಂಡೆ ಇವೆ ಇಲ್ಲಿ ರೋಡಲ್ಲಿ. ನೋಡ್ರಿ, ಇಂಥ ರೋಡಲ್ಲಿ ಕಾಮ ಇಕ್ಕೊಂಡು ನೀವು ವ್ಯವಹಾರಗಳು ಮಾಡ್ತಾ ಇರೋದು. ಮನೆಯಾಗ ನಾವು ಮೆಂಡ್ರು ಯಾರು ಉತ್ತರ ಹೇಳೋದು? ಸರಿಯಾಗಿ ತಗೊಂಡೋಗಿಲ್ಲ ಅಂದರೆ ಇವತ್ತು ಊಟ ಇಲ್ಲ ಗುರು. ಊಟ ಒಂದೇ ಇಲ್ಲ ಇವತ್ತು. ನೀವು ಇಲ್ಲ ನನಗೆ ಗೊತ್ತಿಲ್ಲ, 1 kg ಕಾಯಿ ಕೊಡ್ರಿ, ಇಲ್ಲ ಅಂದರೆ ಮನೆಗೆ ಬಂದು ನೀವೇ ಹೇಳ್ಕೊಬೇಕು ಬಂದು, ಹಿಂಗಾಗೋಯ್ತು ನಮ್ದೇನು ತಪ್ಪಿಲ್ಲ ಅಂತ ಹೇಳಿ ಬನ್ನಿ. ಸೊ ಗಾಯ್ಸ್, ಇವತ್ತಿಗೆ ನನ್ನ ಫಸ್ಟ್ ಡೇ ಮೋಟೋ ವ್ಲಾಗ್ ಅಂತಿರೋ ಇಲ್ಲ ಕ್ಯಾಶುವಲ್ ವ್ಲಾಗ್ ಅಂತಿರೋ ಗೊತ್ತಿಲ್ಲ, ಮುಗಿಸೋಣ. ಸೊ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.